ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಇಂದು ನೀವು ಸ್ವಾಭಾವಿಕವಾಗಿಯೇ ಜನ್ಮಜಾತ ನಾಯಕರು ಮತ್ತು ಶಕ್ತಿಯ ಕೇಂದ್ರಬಿಂದು. ಇಂದು ನಿಮ್ಮ ವೃತ್ತಿ ಅಥವಾ ವೈಯಕ್ತಿಕ ಜೀವನದ ಪರಿಸ್ಥಿತಿಯನ್ನ ಬದಲಾಯಿಸಲು ಯಾರೋ ಬರುತ್ತಾರೆ ಎಂದು ಕಾಯುತ್ತಾ ಕೂರಬೇಡಿ. ನಿಮ್ಮ ಆಲೋಚನೆ, ನಿಮ್ಮ ಮೊದಲ ಹೆಜ್ಜೆ ಮತ್ತು ನಿಮ್ಮ ನಿರ್ಧಾರವೇ ಇಡೀ ದಿನದ ಯಶಸ್ಸಿನ ದಿಕ್ಕನ್ನ ಬದಲಾಯಿಸುತ್ತದೆ. ನೀವೇ ಆ ಬದಲಾವಣೆಯ ಕಿಡಿಯಾಗಿ ಮುನ್ನಡೆಯಬೇಕಾಗುತ್ತೆ. ರಾಸಾಯನಿಕ ಕ್ರಿಯೆಯಲ್ಲಿ ಕೆಟಲಿಸ್ಟ್ ತಾನು ಬದಲಾಗದೆ ಇಡೀ ಪ್ರಕ್ರಿಯೆಯನ್ನ ವೇಗವನ್ನ ಹೆಚ್ಚಿಸುವಂತದ್ದು. ನಿಮ್ಮ ಬದುಕಿನಲ್ಲೂ ಅಷ್ಟೇ, ಬೇರೆಯವರು ನಿಮ್ಮನ್ನ ಬದಲಾಯಿಸಲು ಕಾಯಬೇಡಿ. ನೀವೇ ನಿಮ್ಮ ಯಶಸ್ಸಿನ ಕೆಟಲಿಸ್ಟ್ ಆಗಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ವಾರದ ಮೊದಲ ದಿನವೇ ವೃತ್ತಿರಂಗದಲ್ಲಿ ಹೊಸ ಚೈತನ್ಯ ಕಂಡು ಬರಲಿದೆ. ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ತಂಡವನ್ನ ಮುನ್ನಡೆಸುವಂತಹ ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲೇರಬಹುದು. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಮತ್ತು ಮಾರುಕಟ್ಟೆಯಲ್ಲಿ ಹೊಸ ಮೈತ್ರಿಗಳನ್ನ ಮಾಡಿಕೊಳ್ಳಲು ಇಂದು ಅತ್ಯುತ್ತಮವಾದಂತಹ ದಿನ. ಆರ್ಥಿಕವಾಗಿ ಇಂದು ಧನಲಾಭದ ಯೋಗವಿದೆ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಧನಲಾಭವಾಗುವಂತಹ ಯೋಗವಿದೆ. ಆದರೆ ಸಾಲ ನೀಡುವ ಅಥವಾ ತೆಗೆದುಕೊಳ್ಳುವ ವ್ಯವಹಾರಗಳಿಂದ ಇಂದು ದೂರವಿರುವುದು ಬಹಳ ಒಳ್ಳೆಯದು. ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡಲು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರಲಿದ್ದು, ತಾಯಿಯ ಕಡೆಯಿಂದ ವಿಶೇಷ ಬೆಂಬಲ ಅಥವಾ ಲಾಭ ದೊರೆಯುವಂತದ್ದು. ಸಂಗಾತಿಯು ನಿಮ್ಮ ಆಸೆಗಳಿಗೆ ಮತ್ತು ವೃತ್ತಿಪರ ನಿರ್ಧಾರಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಮನಸ್ಸನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಅವಕಾಶವೂ ಕೂಡ ಸಿಗುವಂತದ್ದು. ಇಂದು ನಿಮ್ಮ ದೈಹಿಕ ಶಕ್ತಿ ಹೆಚ್ಚಿರುವಂತದ್ದು. ಆದರೆ ಕೆಲಸದ ಗಡಿಬಿಡಿಯಲ್ಲಿ ಸರಿಯಾದ ಸಮಯಕ್ಕೆ ಊಟ ಮಾಡದಿದ್ದರೆ ಎಸಿಡಿಟಿ ಅಥವಾ ಹೊಟ್ಟೆಯ ತೊಂದರೆ ಕಾಣಿಸಿಕೊಳ್ಳಬಹುದು. ಮನಸ್ಸಿನ ಶಾಂತಿಗಾಗಿ ಧಾರ್ಮಿಕ ಚಿಂತನೆ ಅಥವಾ ಲಘು ಸಂಗೀತವನ್ನ ಆಲಿಸಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಕೊಂಚ ಹಾಲು ಅಥವಾ ನೀರನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗಿ ಮನಸ್ಸು ಸ್ಥಿರವಾಗುತ್ತದೆ. ಈ ನೀರನ್ನ ಗೌರವಿಸಬೇಕಾಗುತ್ತೆ. ಇಂದು ಅಗತ್ಯವಾಗಿ ನೀರನ್ನ ಪೋಲು ಮಾಡಬೇಡಿ. ಅನಗತ್ಯವಾಗಿ ವಿಶೇಷವಾಗಿ ಮನೆಯಿಂದ ಹೊರಡುವಾಗ ಹಿರಿಯರ ಆಶೀರ್ವಾದವನ್ನ ಪಡೆದು ಹೊರಗಡೆ ಹೋಗಬೇಕಾಗುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನಾಗಿರುವುದರಿಂದ ಓಂ ಕ್ರಾಂ ಕ್ರೀಂ ಕ್ರೌಂ ಸಂಭೌಮಾಯ ನಮಃ ಮಂತ್ರವನ್ನ 11 ಬಾರಿ ಪಠಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇಂದು ಬಿಳಿ, ಕ್ರೀಮ್ ಅಥವಾ ತಿಳಿ ಕೆಂಪು ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 9 ಮತ್ತು 1 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು ಇಂದಿನ ದಿವಸ. ವೃಷಭ ರಾಶಿಯವರೇ, ಅಕ್ಕ ಸಾಲಿಗನು ಚಿನ್ನವನ್ನ ಸುಮ್ಮನೆ ಸುಡುವುದಿಲ್ಲ, ಅದಕ್ಕೊಂದು ಸುಂದರ ಆಭರಣದ ರೂಪ ಕೊಡಲು ಸುಡುತ್ತಾನೆ. ನಿಮ್ಮ ಬದುಕಿನಲ್ಲಿ ಎದುರಾಗುವಂತಹ ಒತ್ತಡಗಳು ನಿಮ್ಮನ್ನ ಬೂದಿ ಮಾಡಲು ಬರುವುದಿಲ್ಲ, ನಿಮ್ಮನ್ನ ಅಪರಂಜಿ ಮಾಡಲು ಬರುತ್ತವೆ. ನೀವು ಸ್ವಾಭಾವಿಕವಾಗಿಯೇ ಕಷ್ಟ ಸಹಿಷ್ಣುಗಳು ಮತ್ತು ಕಠಿಣ ಪರಿಶ್ರಮ ಜೀವಿಗಳು. ಇಂದು ಕೆಲಸದ ಸ್ಥಳದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಸಣ್ಣ ಒತ್ತಡ ಎದುರಾದರೂ ಧೃತಿಗೆಡಬೇಡಿ. ಆ ಒತ್ತಡವೇ ನಿಮ್ಮಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಹೊರತರಲು ಪ್ರಕೃತಿ ನೀಡುತ್ತಿರುವಂತಹ ಅವಕಾಶ ಎಂದು ಭಾವಿಸಬೇಕಾಗುತ್ತೆ. ನಿಮ್ಮ ತಾಳ್ಮೆಯೇ ನಿಮ್ಮನ್ನ ಅತ್ಯುತ್ತಮ ರೂಪಕ್ಕೆ ತರುವಂತದ್ದು. ಇಂದು ಆರ್ಥಿಕವಾಗಿ ದೃಢವಾಗಿರುವಂತಹ ದಿನ. ಸೋಮವಾರದ ಚಂದ್ರನ ಪ್ರಭಾವದಿಂದಾಗಿ ದ್ರವ್ಯ ರೂಪದ ಧನ ಲಾಭ ಅಥವಾ ಕಮಿಷನ್ ಆಧಾರಿತ ಕೆಲಸಗಳಿಂದ ಹೆಚ್ಚಿನ ಆದಾಯ ಬರಲಿದೆ. ಹಳೆಯ ಬಾಕಿ ವಸೂಲಾತಿಗೆ ನೀವು ನಡೆಸುವಂತಹ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಆದರೆ ಚಲನಚಿತ್ರ ಅಥವಾ ಆಡಂಬರದ ವಸ್ತುಗಳಿಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ನಿಗಾವನ್ನ ಇಟ್ಕೊಳ್ಬೇಕಾಗತ್ತೆ. ಇನ್ನು ವಾರದ ಆರಂಭದ ದಿನವೇ ವೃತ್ತಿರಂಗದಲ್ಲಿ ಶುಭ ಚಲನೆಯು ಕಂಡು ಬರುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಅಥವಾ ಮೇಲಾಧಿಕಾರಿಗಳೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗುವಂತದ್ದು. ಕಚೇರಿಯಲ್ಲಿ ನಿಮ್ಮ ವ್ಯವಸ್ಥಿತ ಕೆಲಸದ ಶೈಲಿಗೆ ಮನ್ನಣೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆದಾರರು ಭೇಟಿ ಮಾಡಲು ಅಥವಾ ವ್ಯವಹಾರವನ್ನ ವಿಸ್ತರಿಸಲು ಇಂದು ಸೂಕ್ತವಾದಂತಹ ಸಮಾಲೋಚನೆಗಳು ಕೂಡ ನಡೆಯುವಂತಹ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ತಾಯಿಯ ಕಡೆಯಿಂದ ಪೂರ್ಣ ಸಹಕಾರ ಮತ್ತು ಪ್ರೀತಿ ಸಿಗಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಆಸ್ತಿ ಅಥವಾ ಮನೆ ನಿರ್ಮಾಣದ ಕುರಿತು ಮಹತ್ವದ ಮಾತುಕತೆ ನಡೆಸಲು ಇಂದು ಸೂಕ್ತವಾದಂತಹ ದಿನ. ಪ್ರೇಮಿಗಳ ನಡುವೆ ನಂಬಿಕೆ ಹೆಚ್ಚಾಗಲಿದ್ದು ಪರಸ್ಪರರ ಭಾವನೆಗಳಿಗೆ ಸೂಕ್ತವಾದಂತಹ ಗೌರವ ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯವು ಸ್ಥಿರವಾಗಿರುವಂತದ್ದು. ಆದಾಗ್ಯೂ ಮಾನಸಿಕ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಸಣ್ಣ ಮಟ್ಟದ ತಲೆನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ
ಸ್ವಲ್ಪ ಸಮಯವನ್ನ ಮೀಸಲಿಡುವುದು ನಿಮ್ಮ ಮನಸ್ಸಿಗೆ ಶಾಂತಿಗೆ ಸಹಕಾರಿಯಾಗುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಕೊಂಚ ಕಚ್ಚಾ ಹಾಲು ಮತ್ತು ನೀರನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಿ. ಇದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗ್ತವೆ. ಇನ್ನ ಮನೆಯಿಂದ ಹೊರಡುವಾಗ ತಾಯಿಯ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯಿರಿ ಅಥವಾ ಮನೆಯಲ್ಲಿರುವಂತಹ ಹಿರಿಯ ಮಹಿಳೆಯರಿಗೆ ಗೌರವವನ್ನ ಸಲ್ಲಿಸಿ. ಇದು ನಿಮ್ಮ ಚಂದ್ರ ಬಲವನ್ನ ಹೆಚ್ಚಿಸುವಂತದ್ದು. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಅಕ್ಕಿ, ಹಾಲು ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡುವುದು ಆರ್ಥಿಕ ಅಭಿವೃದ್ಧಿಗೆ ದಾರಿಯನ್ನ ಮಾಡಿಕೊಡುತ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ಕ್ರೀಮ್ ಅಥವಾ ನೀಲಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 6 ಮತ್ತು 7, ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಿ. ಮಿಥುನ ರಾಶಿಯವರ ನೀವು ಸ್ವಾಭಾವಿಕವಾಗಿಯೇ ಬಹುಮುಖ ಪ್ರತಿಭೆಯನ್ನ ಉಳ್ಳವರು. ಆದರೆ ಕೆಲವೊಮ್ಮೆ ಒಂದೇ ಬಾರಿಗೆ 10 ದಿಕ್ಕಿನಲ್ಲಿ ಯೋಚಿಸಿ ಶಕ್ತಿಯನ್ನ ವ್ಯಯಿಸುತ್ತೀರಿ. ಇಂದು ಕೇವಲ 1 ಅಥವಾ 2 ಮುಖ್ಯ ಗುರಿಗಳ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನ ಕೇಂದ್ರೀಕರಿಸಿ. ನಿಮ್ಮ ಆಲೋಚನೆಗಳಿಗೆ ಸರಿಯಾದಂತಹ ಚೌಕಟ್ಟು ನೀಡಿದರೆ ಇಂದು ನೀವು ಅದ್ಭುತವಾದದ್ದನ್ನ ಸಾಧಿಸಬಲ್ಲಿರಿ. ಒಂದು ಸಾಮಾನ್ಯ ಬಿಳಿ ಬೆಳಕು ಪ್ರಿಸ್ ಮೂಲಕ ಹಾದು ಹೋದಾಗ 7 ಸುಂದರ ಬಣ್ಣಗಳಾಗಿ ಹೊರಹೊಮ್ಮುತ್ತದೆ. ನಿಮ್ಮಲ್ಲಿರುವಂತಹ ವಿಭಿನ್ನ ಪ್ರತಿಭೆಗಳು ಮತ್ತು ಆಲೋಚನೆಗಳು ಅಷ್ಟೇ, ಅವುಗಳನ್ನ ಚದುರಲು ಬಿಡಬೇಡಿ. ಒಂದೆಡೆ ಕೇಂದ್ರೀಕರಿಸಿ ಜಗತ್ತಿಗೆ ನಿಮ್ಮ ನಿಜವಾದಂತಹ ಬಣ್ಣಗಳನ್ನ ತೋರಿಸಬೇಕಾಗತ್ತೆ. ಇಂದು ವಾರದ ಆರಂಭದಲ್ಲಿಯೇ ವೃತ್ತಿರಂಗದಲ್ಲಿ ನಿಮ್ಮ ಸಂವಹನ ಕಲೆ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸಲಿದೆ. ಪ್ರಮುಖ ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಪ್ರಸ್ತಾಪಗಳಿಗೆ ಉತ್ತಮ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರನ್ನು ತಲುಪಲು ಡಿಜಿಟಲ್ ಮಾಧ್ಯಮ ಅಥವಾ ಹೊಸ ತಂತ್ರಜ್ಞಾನ ಬಳಕೆ ಲಾಭವನ್ನ ತರಲಿದೆ. ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟತೆಯನ್ನ ನೀವು ಕಾಪಾಡಿಕೊಂಡು ಹೋಗಬೇಕಾಗತ್ತೆ. ಆರ್ಥಿಕವಾಗಿ ಇಂದು ಆದಾಯ ಮತ್ತು ವೆಚ್ಚಗಳೆರಡು ಸಮಾನವಾಗಿರುವಂತದ್ದು. ಹಳೆಯ ಸಾಲದ ಬಾಕಿ ತೀರಿಸಲು ಇದು ಸೂಕ್ತವಾದಂತಹ ಸಮಯ. ಹೂಡಿಕೆಯ ವಿಷಯದಲ್ಲಿ ಯಾವುದೇ ಆತುರದ ನಿರ್ಧಾರವೇ ಬೇಡ. ಅದರಲ್ಲೂ ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಸಟ್ಟ ವ್ಯವಹಾರಗಳಿಂದ ಇಂದು ದೂರವಿರುವುದು ಬಹಳ ಮುಖ್ಯ. ಇನ್ನು ಸೋಮವಾರದ ಚಂದ್ರನ ಪ್ರಭಾವದಿಂದಾಗಿ ಇಂದು ಕುಟುಂಬದವರೊಂದಿಗೆ ಹೆಚ್ಚು ಭಾವನಾತ್ಮಕವಾಗಿ ಕನೆಕ್ಟ್ ಆಗುವಂತಹ ದಿನ. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು ಅವರ ಆಶೀರ್ವಾದ ನಿಮ್ಮ ಕೆಲಸಗಳಿಗೆ ಶಕ್ತಿಯನ್ನ ನೀಡಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟದ ಬಗ್ಗೆ ಯೋಚನೆಯನ್ನ ರೂಪಿಸುವಂತಹ ದಿನ. ಇಂದು ಮಾನಸಿಕವಾಗಿ ಸ್ವಲ್ಪ ಚಂಚಲತೆ ಇರಬಹುದು. ಅತಿಯಾದ ಆಲೋಚನೆಗಳಿಂದಾಗಿ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಡಬಹುದು. ಸಂಜೆ ಸ್ವಲ್ಪ ಸಮಯ ಪ್ರಾಣಾಯಾಮ ಅಥವಾ ಪ್ರಕೃತಿಯ ನಡುವೆ ವಾಕಿಂಗ್ ಮಾಡುವುದರಿಂದ ನೆಮ್ಮದಿಯೂ ಕೂಡ ನಿಮಗೆ ಸಿಗುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಶಿವನಿಗೆ ಹಾಲನ್ನು ಅರ್ಪಿಸಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಮಾನಸಿಕ ಚಂಚಲತೆಯನ್ನ ದೂರ ಮಾಡಿ ಮನಸ್ಸಿಗೆ ಸ್ಥಿರತೆಯನ್ನ ನೀಡುವಂತದ್ದಾಗ್ತದೆ. ಓಂ ಭುಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಿಸುವುದರಿಂದ ನಿಮ್ಮ ನಿರ್ಧಾರ ಕೈಗೊಳ್ಳುವಂತಹ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುವಂತದ್ದು. ಇಂದು ಮನೆಯಲ್ಲಿರುವಂತಹ ಗಿಡಗಳಿಗೆ ನೀರನ್ನ ಹಾಕಿ, ವಿಶೇಷವಾಗಿ ಹಸಿರು ಗಿಡಗಳ ಆರೈಕೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ರಾಶಾಧಿಪತಿಯನ್ನ ಪ್ರಸನ್ನಗೊಳಿಸುವಂತದ್ದಾಗ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಹಸಿರು, ಬಿಳಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದ್ರೆ ಅತಿ ಹೆಚ್ಚಾಗಿ 5 ಮತ್ತು 2 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಸಿರು ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟವನ್ನ ಈ ದಿನ ನೀವು ಪಡಿತೀರಾ. ಕಟಕ ರಾಶಿಯವರ ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸು ಸಮುದ್ರದ ಅಲೆಗಳಂತೆ ಏರಿಳಿತಗಳಿಂದ ಕೂಡಿರುತ್ತದೆ. ಇತ್ತೀಚೆಗೆ ನಿಮ್ಮ ಬದುಕಿನಲ್ಲಿ ಹಿನ್ನಡೆ ಅಥವಾ ಸಣ್ಣ ವಿರಾಮ ಉಂಟಾಗಿದ್ದರೆ ಅದು ನಿಮ್ಮ ಸೋಲಲ್ಲ. ನೀವು ಇನ್ನಷ್ಟು ದೊಡ್ಡ ಮಟ್ಟದ ಯಶಸ್ಸಿನೊಂದಿಗೆ ಮುನ್ನುಗ್ಗಲು ಪ್ರಕೃತಿ ನಿಮಗೆ ನೀಡಿದಂತಹ ಸಮಯವಷ್ಟೇ. ನಿಮ್ಮ ಅಂತಃಶಕ್ತಿಯನ್ನ ನಂಬಿ ಹೊಸ ವೇಗದೊಂದಿಗೆ ಇಂದಿನಿಂದಲೇ ಶ್ರಮಿಸಬೇಕಾಗತ್ತೆ. ಆಗ ಗೆಲುವು ನಿಮ್ಮದಾಗುವಂತದ್ದು. ಸಮುದ್ರದ ಅಲೆಗಳು ತೀರಕ್ಕೆ ಬಂದು ಅಪ್ಪಳಿಸಿ ಮತ್ತೆ ಹಿಂದೆ ಸರಿಯುತ್ತವೆ. ಆದರೆ ಅವು ಹಿಂದೆ ಸರಿಯುವುದು ಸೋತು ಓಡಿ ಹೋಗಲು ಅಲ್ಲ, ಬದಲಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿಯೊಂದಿಗೆ ಮತ್ತೆ ಮುನ್ನುಗ್ಗಲು ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ಆರ್ಥಿಕವಾಗಿ ಸುಧಾರಣೆಯ ಹಾದಿ ಕಾಣಿಸುವಂತಹದ್ದು. ಹಳೆಯ ಬಾಕಿ ಹಣ ಅಥವಾ ಬರಬೇಕಾಗಿದ್ದಂತಹ ಕಮಿಷನ್ ಮೊತ್ತ ನಿಮ್ಮ ಕೈ ಸೇರಬಹುದು. ಆದರೆ ನಿಮ್ಮ ಭಾವನಾತ್ಮಕ ಸ್ವಭಾವದಿಂದಾಗಿ ಆಪ್ತರಿಗೆ ದೊಡ್ಡ ಮೊತ್ತದ ಸಾಲ ಕೊಟ್ಟು ಸಿಲುಕಿಕೊಳ್ಳಬೇಡಿ. ಭವಿಷ್ಯದ ಉಳಿತಾಯ ಯೋಜನೆಗಳಿಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಸಂತಸದ ವಾತಾವರಣವಿರಲಿದ್ದು ವಿಶೇಷವಾಗಿ ತಾಯಿಯ ಆರೋಗ್ಯ ಸುಧಾರಿಸಲಿದೆ ಮತ್ತು ಅವರಿಂದ ಪೂರ್ಣ ಬೆಂಬಲ ಸಿಗಲಿದೆ. ಜೀವನ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಂತಹ ದಿನ. ಪ್ರೇಮಿಗಳಿಗೆ ತಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳಲು ಇಂದು ಸೂಕ್ತವಾದಂತಹ ದಿನವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿ
ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕವಾಗಿರುವಂತಹ ದಿನ. ನಿಮ್ಮ ರಾಶಾಧಿಪತಿಯಾದಂತಹ ಚಂದ್ರನ ದಿನವಾದ ಸೋಮವಾರವೇ ನಿಮ್ಮ ಕಾರ್ಯದಕ್ಷತೆಗೆ ಮತ್ತು ಸೃಜನಶೀಲತೆಗೆ ಮೇಲಾಧಿಕಾರಿಗಳಿಂದ ಮನ್ನಣೆ ಸಿಗಲಿದೆ. ಇನ್ನು ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭದ ಸೂಚನೆಯೂ ಕೂಡ ಇದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಒಳ್ಳೆಯ ದಿನವಾಗಿರುವಂತದ್ದು. ಇಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಉತ್ಸಾಹದಿಂದ ಇರುವಂತಹ ದಿನ. ಆದಾಗ್ಯೂ ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಮಟ್ಟದ ಶೀತ ಅಥವಾ ಗಂಟಲಿನ ತೊಂದರೆ ಕಾಣಿಸಿಕೊಳ್ಳಬಹುದು. ತಣ್ಣನೆಯ ಪಾನೀಯಗಳ ಸೇವನೆಯನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಯನ್ನ ಶುದ್ಧವಾದ ನೀರು ಅಥವಾ ಹಾಲನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸಂಜೆ ಚಂದ್ರ ದರ್ಶನ ಮಾಡಿ ನಮಸ್ಕರಿಸಿ ಕನಿಷ್ಠ 10 ನಿಮಿಷಗಳ ಕಾಲ ಓಂಕಾರ ಪ್ರಣವ ಜಪವನ್ನ ಮಾಡುವುದರಿಂದ ಚಂಚಲ ಮನಸ್ಸು ಸ್ಥಿರವಾಗ್ತದೆ. ಇಂದು ಬಿಳಿ ಬಣ್ಣದ ವಸ್ತುಗಳನ್ನ ಅಂದ್ರೆ ಅಕ್ಕಿ, ಹಾಲು ಅಥವಾ ಬಿಳಿ ಹೂವನ್ನ ದೇವಸ್ಥಾನಕ್ಕೆ ನೀಡುವುದು ಅಥವಾ ನಿರ್ಗತಿಕರಿಗೆ ಅನ್ನದಾನವನ್ನ ಮಾಡುವುದು ಅತ್ಯಂತ ಶ್ರೇಷ್ಠವಾದುದು. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಬಿಳಿ, ಕ್ರೀಮ್ ಅಥವಾ ಮುತ್ತಿನ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಸಿಂಹರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ಸೂರ್ಯನಂತೆ ಹೊಳೆಯುವ ರಾಜಗಾಂಭೀರ್ಯದವರು. ಪ್ರಸ್ತುತ ನಿಮ್ಮ ಮೇಲಿರುವಂತಹ ಜವಾಬ್ದಾರಿಗಳು ಅಥವಾ ಕೆಲಸದ ಒತ್ತಡವನ್ನ ಕಂಡು ಬೆದರಬೇಡಿ. ಆ ಒತ್ತಡವೇ ನಿಮ್ಮಲ್ಲಿ ಅಡಗಿರುವ ಮಲ್ಟಿ ಟ್ಯಾಲೆಂಟ್ ಹೊರತರುವಂತಹ ಪ್ರಿಸ್ ಆಗಿ ಕೆಲಸವನ್ನ ಮಾಡಲಿದೆ. ಸವಾಲನ್ನ ಎದುರಿಸಿ ನಿಮ್ಮ ಅಸಲಿ ಬಣ್ಣ ಮತ್ತು ಸಾಮರ್ಥ್ಯ ಏನೆಂಬುದನ್ನ ಜಗತ್ತಿಗೆ ತೋರಿಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇಂದು ಒಂದು ಸಾಮಾನ್ಯ ಬಿಳಿ ಬೆಳಕು ಅಂದ್ರೆ ಪ್ರಿಸ್ಮ್ ಮೂಲಕ ಹಾದು ಹೋಗುವುದಾಗ ಮಾತ್ರ ಅದರಲ್ಲಿರುವಂತಹ ಸಪ್ತವರ್ಣಗಳು ಜಗತ್ತಿಗೆ ಗೋಚರಿಸುತ್ತವೆ. ಬದುಕಿನಲ್ಲಿ ಬರುವಂತಹ ಒತ್ತಡ ಮತ್ತು ಸವಾಲುಗಳು ಆ ಪ್ರಿಸ್ಮ್ ಇದ್ದಂತೆ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಕುಟುಂಬದಲ್ಲಿ ತಂದೆಯವರ ಮಾರ್ಗದರ್ಶನ ಹಾಗೂ ಬೆಂಬಲವ ನಿಮ್ಮ ಧೈರ್ಯವನ್ನ ಹೆಚ್ಚಿಸಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಅವರ ಪ್ರೀತಿ ನಿಮಗೆ ನಿರಾಳತೆಯನ್ನ ತರುವಂತದ್ದು. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯನ್ನ ಕುಟುಂಬದವರೊಂದಿಗೆ ಪರಿಚಯಿಸಲು ಅಥವಾ ಭವಿಷ್ಯದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ಸರ್ಕಾರಿ ಕೆಲಸಗಳಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಧನ ಲಾಭವಾಗುವಂತಹ ಯೋಗವಿದೆ. ದೀರ್ಘಾವಧಿ ಹೂಡಿಕೆಗಳಿಗೆ ಹಣ ವಿನಿಯೋಗಿಸಲು ಇದು ಸೂಕ್ತವಾದಂತಹ ದಿನ. ಆದರೆ ಸ್ನೇಹಿತರ ಒತ್ತಾಯಕ್ಕೆ ಬಿದ್ದು ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚನ್ನ ಮಾಡಬೇಡಿ. ಇನ್ನು ವಾರದ ಆರಂಭದಲ್ಲಿ ವೃತ್ತಿರಂಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಕಚೇರಿಯಲ್ಲಿ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಮೇಲಾಧಿಕಾರಿಗಳು ನಿಮ್ಮ ಸಲಹೆಯನ್ನ ಕೇಳಬಹುದು. ರಾಜತಾಂತ್ರಿಕ ನಡೆ ಹಾಗೂ ವ್ಯವಹಾರ ಚಾತುರ್ಯದಿಂದ ದೊಡ್ಡ ಪ್ರಾಜೆಕ್ಟ್ ನಿಮ್ಮದಾಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ಗ್ರಾಹಕರನ್ನ ತಲುಪಲು ಇಂದು ಅತ್ಯುತ್ತಮವಾದಂತಹ ಸಮಯವಾಗಿರುವಂತದ್ದು. ಇಂದು ನಿಮ್ಮಲ್ಲಿ ಅದ್ಭುತವಾದಂತಹ ಉತ್ಸಾಹವಿರುವಂತಹ ದಿನ. ಆದಾಗ್ಯೂ ಪಿತ್ತ ಅಥವಾ ಉಷ್ಣ ಬಾಧೆಯಿಂದಾಗಿ ಸಣ್ಣ ಪ್ರಮಾಣದ ತಲೆನೋವು ಕಾಣಿಕೊಳ್ಳಬಹುದು. ಕಣ್ಣುಗಳ ಆಯಾಸ ನಿವಾರಿಸಲು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಮತ್ತು ರಾತ್ರಿ ಲಘು ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವನಿಗೆ ನಮಸ್ಕರಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಶಾಂತಿ ಮತ್ತು ಸ್ಥಿರತೆಯನ್ನ ನೀಡುವಂತದ್ದಾಗ್ತದೆ. ಇನ್ನು ಸೋಮವಾರವಾದರೂ ನಿಮ್ಮ ರಾಶಾಧಿಪತಿ ಸೂರ್ಯನಾಗಿರುವುದರಿಂದ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಚಂದನ ಮತ್ತು ಅಕ್ಷತೆಯನ್ನ ಹಾಕಿ ಸೂರ್ಯನಿಗೆ ಅಗ್ರವನ್ನ ನೀಡಬೇಕಾಗುತ್ತೆ. ಇನ್ನ ಬಿಳಿ ಬಣ್ಣದ ಹಸುವಿಗೆ ಹಸಿರು ಹುಲ್ಲು ಅಥವಾ ಗೋಧಿ ಹಿಟ್ಟಿನ ರೊಟ್ಟಿಯನ್ನ ತಿನ್ನಿಸುವುದು ನಿಮ್ಮ ಭಾಗ್ಯದ ಬಾಗಿಲನ್ನ ತೆರೆಯುವಂತದಾಗ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಕೇಸರಿ, ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಇದು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 5 ಅತಿ ಹೆಚ್ಚಾಗಿ ಬಳಸಿ. ಇನ್ನು ಶುಭ ಬಣ್ಣವಾಗಿ ಕೇಸರಿ ಮತ್ತು ಬಿಳಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರೇ, ಒಂದು ದೊಡ್ಡ ಗಡಿಯಾರ ಓಡಲು ಕೇವಲ ದೊಡ್ಡ ಗಾತ್ರದ ಚಕ್ರಗಳಿದ್ದರೆ ಸಾಲದು. ಪ್ರತಿಯೊಂದು ಸಣ್ಣ ಗೇರ್ ಕೂಡ ನಿಖರವಾಗಿ ಕೆಲಸವನ್ನ ಮಾಡಬೇಕು. ಬದುಕಿನ ದೊಡ್ಡ ಯಶಸ್ಸು ಕೂಡ ಅಷ್ಟೇ. ಅದು ಸಣ್ಣ ಸಣ್ಣ ದಿನಚರಿಗಳ ನಿಖರತೆಯಿಂದ ಸೃಷ್ಟಿಯಾಗುತ್ತದೆ. ನೀವು ಸ್ವಾಭಾವಿಕವಾಗಿಯೇ ಪರಿಪೂರ್ಣತೆ ಮತ್ತು ನಿಖರತೆಯನ್ನ ಇಷ್ಟಪಡುವವರು. ಇಂದು ನಿಮ್ಮ ದೊಡ್ಡ ಗುರಿಗಳನ್ನ ನೋಡಿ ಆತಂಕವನ್ನ ಪಡಬೇಡಿ. ನಿಮ್ಮ ದೈನಂದಿನ ಸಣ್ಣ ಸಣ್ಣ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗುತ್ತೆ. ಇಂದು ನೀವು ಇಡುವಂತಹ ಪ್ರತಿಯೊಂದು ಸಣ್ಣ ಮತ್ತು ನಿಖರವಾದ ಹೆಜ್ಜೆಯು ನಿಮ್ಮನ್ನ ನಾಳೆಯ ದಿನದ ಬೃಹತ್ ಗೆಲುವಿನತ್ತ ಸುಲಭವಾಗಿ ಕೊಂಡೊಯ್ಯುತ್ತದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ
ಅವರಿಗೆ ವಾರದ ಮೊದಲ ದಿನವೇ ಅತ್ಯಂತ ಸೃಜನಾತ್ಮಕವಾಗಿರುವಂತಹ ದಿನ. ಕಚೇರಿಯಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ಸೂಕ್ಷ್ಮ ಗಮನಕ್ಕೆ ದೊಡ್ಡ ಮಟ್ಟದ ಗೌರವ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಉಳಿದಿದ್ದಂತಹ ಒಪ್ಪಂದಗಳಿಂದ ಉತ್ತಮ ಲಾಭ ಕೂಡ ಸಿಗುವಂತಹ ಯೋಗವಿದೆ. ನೂತನ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಕೂಡ ಲಭಿಸುವಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಸ್ಥಿರವಾಗಿರುವಂತಹ ದಿನ. ಆದಾಯದ ಹೊಸ ಮೂಲಗಳು ಗೋಚರಿಸುವಂತಹದ್ದು. ಇಂದು ಯಾವುದೇ ಅನಗತ್ಯ ಖರ್ಚುಗಳಿಗೆ ಆಸ್ಪದವನ್ನ ನೀಡದೆ ಭವಿಷ್ಯದ ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುವಂತಹದ್ದು. ಬ್ಯಾಂಕಿಂಗ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿಕೊಂಡವರಿಗೆ ಲಾಭದಾಯಕ ಮುನ್ಸೂಚನೆಯೂ ಕೂಡ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ಇರುವಂತದ್ದು. ತಾಯಿಯ ಕಡೆಯಿಂದ ಅಥವಾ ಸೋದರ ಮಾವನ ಕಡೆಯಿಂದ ಧನಾತ್ಮಕ ಸುದ್ದಿ ಅಥವಾ ಸಹಕಾರ ದೊರೆಯಲಿದೆ. ಜೀವನ ಸಂಗಾತಿಯೊಂದಿಗೆ ಆಳವಾದ ವಿಚಾರಗಳನ್ನ ಚರ್ಚಿಸಲು ಮತ್ತು ಭವಿಷ್ಯದ ಯೋಜನೆಗಳನ್ನ ರೂಪಿಸಲು ಇಂದು ಸೂಕ್ತವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಮಾನಸಿಕ ಶ್ರಮ ಮತ್ತು ಯೋಜನೆಗಳಿಂದಾಗಿ ಕಣ್ಣಿನ ಆಯಾಸ ಅಥವಾ ಸಣ್ಣ ಮಟ್ಟದ ತಲೆನೋವು ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸ್ವಲ್ಪ ಸಮಯ ಧ್ಯಾನ ಅಥವಾ ಯೋಗಕ್ಕೆ ಮೀಸಲಿಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಇಂದು ಮುಂಜಾನೆ ಅಥವಾ ಸಂಜೆ ಶಿವನ ಮುಂದೆ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಚಂಚಲ ಮನಸ್ಸು ಸ್ಥಿರವಾಗಿ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮೂಡುವಂತದ್ದಾಗ್ತದೆ. ನಿಮ್ಮ ರಾಶಾಧಿಪತಿ ಬುಧನಾಗಿರುವುದರಿಂದ ಓಂ ಭೂಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಿಸುವುದು ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಯನ್ನ ನೀಡುವುದು ನಿಮ್ಮ ಆರ್ಥಿಕ ಮತ್ತು ವೃತ್ತಿಪರ ಅಡೆತಡೆಗಳನ್ನ ನಿವಾರಿಸುವಂತದ್ದಾಗ್ತದೆ. ಇಂದು ಬಿಳಿ, ಕ್ರೀಮ್ ಅಥವಾ ತಿಳಿ ಹಸಿರು ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ತುಲಾ ರಾಶಿ. ತುಲಾ ರಾಶಿಯವರೇ ತಕ್ಕಡಿಯ ಮುಳ್ಳು ಸ್ಥಿರವಾಗಿದ್ದಾಗ ಮಾತ್ರ ಅದು ಸರಿಯಾದ ತೂಕವನ್ನ ತೋರಿಸುತ್ತದೆ. ನಿಮ್ಮ ಮನಸ್ಸು ಕೂಡ ಅಷ್ಟೇ. ಗದ್ದಲಗಳ ನಡುವೆಯೂ ಶಾಂತವಾಗಿದ್ದಾಗ ಮಾತ್ರ ಅತ್ಯುತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಾಧ್ಯವಾಗ್ತದೆ. ನಿಮ್ಮ ರಾಶಿಯ ಸಂಕೇತವೇ ತಕ್ಕಡಿ. ಇಂದು ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳು ಎಷ್ಟೇ ವೇಗವಾಗಿ ಬದಲಾಗುತ್ತಿದ್ದರೂ ನಿಮ್ಮ ಆಂತರಿಕ ಶಾಂತಿಯನ್ನ ಕಳೆದುಕೊಳ್ಳಬೇಡಿ. ಹೊರಗಿನ ಗೊಂದಲಗಳಿಗೆ ತಕ್ಷಣ ಪ್ರತಿಕ್ರಿಯಿಸದೆ ಒಂದು ಕ್ಷಣ ನಿಂತು ಯೋಚನೆಯನ್ನ ಮಾಡಿ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗತ್ತೆ. ಈ ಸ್ಥಿರತೆಯೇ ಇಂದು ನಿಮ್ಮನ್ನ ಯಶಸ್ಸಿನತ್ತ ಮುನ್ನಡೆಸುವಂತಹ ಅತಿ ದೊಡ್ಡದಾದಂತಹ ಶಕ್ತಿಯಾಗುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳು ಮತ್ತು ಕೌಶಲ್ಯಕ್ಕೆ ಮನ್ನಣೆ ಸಿಗುವಂತದ್ದು. ಸಹೋದ್ಯೋಗಿಗಳ ನಡುವೆ ಉಂಟಾಗಿದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ನಿಮ್ಮ ಸಂಧಾನದ ಗುಣದಿಂದ ಬಗೆಹರಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು ದೀರ್ಘಾವಧಿ ಲಾಭಕ್ಕೆ ತಳಹದಿ ಬೀಳಲಿದೆ. ಕಲಾತ್ಮಕ ಮತ್ತು ಸೃಜನಶೀಲ ರಂಗದಲ್ಲಿ ಇರುವವರಿಗೆ ಅತ್ಯಂತ ಪ್ರಗತಿಪರವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸಮತೋಲನದ ದಿನವಾಗಿರುತ್ತದೆ. ಆದಾಯದ ಮೂಲಗಳು ಸ್ಥಿರವಾಗಿದ್ದರೂ ಭೌತಿಕ ಸುಖ ಸಾಧನೆಗಳಿಗಾಗಿ ಅಥವಾ ಗೃಹಾಲಂಕಾರದ ವಸ್ತುಗಳಿಗಾಗಿ ಹೆಚ್ಚಿನ ಹಣ ವ್ಯಯವಾಗಬಹುದು. ಹಳೆಯ ಸಾಲಗಳನ್ನ ತೀರಿಸಲು ಯೋಜನೆಯನ್ನ ರೂಪಿಸುವಂತಹ ದಿನ. ಹೂಡಿಕೆ ವಿಷಯದಲ್ಲಿ ಇಂದು ತರಾತುರಿಯ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳುವ ಹಾಗಿಲ್ಲ ನೀವು. ಇನ್ನು ಮನೆಯಲ್ಲಿ ಸಂತೋಷ ಮತ್ತು ಪ್ರೀತಿಯ ವಾತಾವರಣವಿರುವಂತದ್ದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಇದು ನಿಮ್ಮ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಅವಿವಾಹಿತರಿಗೆ ಕೌಟುಂಬಿಕ ವಲಯದಿಂದ ಹೊಸ ಸಂಬಂಧದ ಪ್ರಸ್ತಾವ ಬರಬಹುದು. ಸ್ನೇಹಿತರೊಬ್ಬರ ಸಕಾಲಿಕ ಸಹಾಯ ಮನಸ್ಸಿಗೆ ನೆಮ್ಮದಿಯನ್ನ ತರುವಂತದ್ದಾಗ್ತದೆ. ಇಂದು ಮಾನಸಿಕವಾಗಿ ಉತ್ಸಾಹವಿರಲಿದ್ದರೂ ಅತಿಯಾದ ಕೆಲಸದಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸದಿಂದ ನಿಮ್ಮ ಶಕ್ತಿಯನ್ನ ಮರಳಿ ಪಡೆಯಬಹುದು. ಸಾಕಷ್ಟು ನೀರನ್ನ ಕುಡಿಯುವುದು ಬಹಳ ಮುಖ್ಯವಾಗಿರುವಂತದ್ದು. ಇಂದು ಮುಂಜಾನೆ ಶಿವಲಿಂಗಕ್ಕೆ ಕೊಂಚ ಬಿಳಿ ಚಂದನವನ್ನ ಹಚ್ಚಿ ಜಲ ಮತ್ತು ಹಾಲಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಗೊಂದಲಗಳನ್ನ ದೂರ ಮಾಡುವಂತದ್ದು. ನಿಮ್ಮ ರಾಶಾಧಿಪತಿ ಶುಕ್ರನಾಗಿರುವುದರಿಂದ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕಾಗುತ್ತೆ. ಇದು ಆರ್ಥಿಕ ಸುಧಾರಣೆಗೆ ಸಹಕಾರಿಯಾಗುವಂತದ್ದು. ಇನ್ನು ಅಕ್ಕಿಯ ದಾನವನ್ನ ಮಾಡಬೇಕಾಗುತ್ತೆ. ನಿಮಗೆ ಸಾಧ್ಯವಾದ್ರೆ ಇಂದು ಸ್ವಲ್ಪ ಅಕ್ಕಿ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ಯಾರಿಗಾದರೂ ದಾನವಾಗಿ ಮಾಡಿ ಅಥವಾ ಹಸುವಿಗೆ ನೀಡಬೇಕಾಗುತ್ತೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಬಿಳಿ, ಕ್ರೀಮ್ ಅಥವಾ ತಿಳಿ ನೀಲಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಅತ್ಯಂತ ಶುಭಪ್ರದವಾಗಿರುವಂತದ್ದು ಮತ್ತು ಸಕಾರಾತ್ಮಕ ಶಕ್ತಿಯನ್ನ ಕೂಡ ನೀಡುವಂತದ್ದಾಗ್ತದೆ. ಶುಭ ಸಂಖ್ಯೆಯಾಗಿ 6 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬ್ಲೂ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು.
ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ನೀವು ಸ್ವಾಭಾವಿಕವಾಗಿಯೇ ಅತ್ಯಂತ ರಹಸ್ಯವಾಗಿ ಮತ್ತು ಶಿಸ್ತಿನಿಂದ ಕೆಲಸವನ್ನ ಮಾಡುವವರು. ಸದ್ಯಕ್ಕೆ ನಿಮ್ಮ ಪರಿಶ್ರಮದ ನೈಜ ಮೌಲ್ಯ ಯಾರಿಗೂ ಕೂಡ ತಿಳಿಯುತ್ತಿಲ್ಲ ಎಂದು ಬೇಸರವನ್ನ ಮಾಡಿಕೊಳ್ಳಬೇಡಿ. ಕಣ್ಣಿಗೆ ಕಾಣದ ನಿಮ್ಮ ಆಳವಾದ ಸಿದ್ಧತೆ ಮತ್ತು ಕಠಿಣ ಪರಿಶ್ರಮವೇ ನಿಮ್ಮನ್ನ ನಾಳೆ ಜಗತ್ತು ಬೆರಗಾಗುವಂತೆ ಮಾಡುವ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವಂತದ್ದು. ನಿಮ್ಮ ಪ್ರಯತ್ನ ನಿರಂತರವಾಗಿರಬೇಕಾಗುತ್ತೆ. ಸಮುದ್ರದಲ್ಲಿ ತೇಲುವಂತಹ ಮಂಜುಗಡ್ಡೆಯ ಕೇವಲ 10% ಭಾಗ ಮಾತ್ರ ಕಣ್ಣಿಗೆ ಕಾಣಿಸುತ್ತದೆ. ಉಳಿದಂತಹ 90% ಭಾಗ ನೀರಿನ ಆಳದಲ್ಲಿರುತ್ತದೆ. ಯಶಸ್ಸು ಕೂಡ ಅಷ್ಟೇ. ಜಗತ್ತು ನಿಮ್ಮ ಗೆಲುವನ್ನ ಮಾತ್ರ ನೋಡುತ್ತದೆ, ಆದರೆ ಅದರ ಹಿಂದೆ ನೀವು ಪಟ್ಟಂತಹ ಕಷ್ಟ ಯಾರಿಗೂ ಕೂಡ ಕಾಣುವುದಿಲ್ಲ ನಿಮ್ಮ ಜೀವನದಲ್ಲಿ. ಇಂದು ವೃತ್ತಿ ರಂಗದಲ್ಲಿ ಇಂದು ನೀವು ಅಂದುಕೊಂಡಂತಹ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಕಚೇರಿಯಲ್ಲಿ ನಿಮ್ಮ ರಹಸ್ಯ ಶತ್ರುಗಳು ಅಥವಾ ನಿಮ್ಮ ವಿರುದ್ಧ ಇದ್ದವರು ತಾವಾಗಿಯೇ ತಲೆಬಾಗಲಿದ್ದಾರೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಉಳಿದಿದ್ದಂತಹ ಒಪ್ಪಂದಗಳಿಂದ ಅನಿರೀಕ್ಷಿತ ಲಾಭ ಸಿಗಲಿದೆ. ರಿಯಲ್ ಎಸ್ಟೇಟ್ ಮತ್ತು ಕೃಷಿ ಆಧಾರಿತ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಪ್ರಗತಿಪರವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಧನ ಲಾಭದ ಯೋಗ ಬಲವಾಗಿದೆ. ಹಣದ ಒಳಹರಿವು ಉತ್ತಮವಾಗಿದ್ದರೆ ಮತ್ತು ದೀರ್ಘಕಾಲದ ಸಾಲದ ಸುಳಿಯಿಂದ ಹೊರಬರಲು ಸೂಕ್ತವಾದಂತಹ ಮಾರ್ಗಗಳು ಕೂಡ ಗೋಚರಿಸುವಂತದ್ದು. ಆದರೆ ಆತುರದ ನಿರ್ಧಾರಗಳಿಂದ ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ, ಏಕೆಂದರೆ ವಾಪಸ್ ಬರುವುದು ತುಂಬಾ ಕಷ್ಟವಾಗಬಹುದು. ಇನ್ನ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುವಂತದ್ದು. ಒಡ ಹುಟ್ಟಿದವರಿಂದ ವಿಶೇಷ ಸಹಾಯ ಅಥವಾ ಬೆಂಬಲ ಸಿಗಲಿದೆ. ಸಂಗಾತಿಯೊಂದಿಗೆ ಸಣ್ಣ ಮಟ್ಟದ ಪ್ರವಾಸ ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡುವಂತಹ ಯೋಜನೆಯನ್ನ ರೂಪಿಸುವಿರಿ. ಪ್ರೇಮಿಗಳಿಗೆ ತಪ್ಪು ತಿಳುವಳಿಕೆಗಳು ದೂರವಾಗಿ ಬಾಂಧವ್ಯ ಗಟ್ಟಿಯಾಗುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ, ಆದರೆ ಅತಿಯಾದ ಕೋಪ ಅಥವಾ ಉದ್ವೇಗದಿಂದಾಗಿ ಬಿಪಿ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಳಲು ಪ್ರಾಣಾಯಾಮ ಅಥವಾ ಯೋಗಕ್ಕೆ ಸ್ವಲ್ಪ ಸಮಯವನ್ನಾದರೂ ನೀವು ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವನ ಮುಂದೆ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮನಸ್ಸಿನ ಆತಂಕಗಳು ದೂರವಾಗಿ ಮಾನಸಿಕ ಸ್ಥಿರತೆ ಸಿಗುವಂತದ್ದು. ನಿಮ್ಮ ರಾಶಿಯ ಉಗ್ರ ಸ್ವಭಾವವನ್ನ ಶಾಂತಗೊಳಿಸಲು ಮತ್ತು ಆರ್ಥಿಕ ಪ್ರಗತಿಗಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸ್ಮರಣೆಯನ್ನ ಅಥವಾ ಶ್ಲೋಕಗಳನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಬಿಳಿ ಬಣ್ಣದ ವಸ್ತುಗಳನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡುವುದು ಅಥವಾ ಹಸುವಿಗೆ ನೀಡುವುದು ಜಾತಕದಲ್ಲಿನ ಚಂದ್ರನ ಬಲವನ್ನ ಹೆಚ್ಚಿಸುವಂತದ್ದಾಗ್ತದೆ. ಶುಭ ಸಂಖ್ಯೆಯಾಗಿ 9 ಮತ್ತು 2 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಧನುರ್ರಾಶಿ. ಧನುರ್ರಾಶಿಯವರ ನಿಮ್ಮ ರಾಶಿಯ ಚಿಹ್ನೆಗೆ ಬಿಲ್ಲುಗಾರ. ಸದ್ಯದ ಪರಿಸ್ಥಿತಿಯಲ್ಲಿ ಸಣ್ಣ ಪುಟ್ಟ ಹಿನ್ನಡೆಗಳು ಎದುರಾದರೂ ಧೃತಿಗೆಡಬೇಡಿ. ಆ ಹಿನ್ನಡೆಗಳು ನಿಮ್ಮನ್ನ ಮತ್ತಷ್ಟು ಶಕ್ತಿಯುತವಾಗಿ ಗುರಿಯತ್ತ ಮುನ್ನುಗ್ಗಲು ಸಿದ್ಧಪಡಿಸುತ್ತವೆ. ನಿಮ್ಮ ಗುರಿ ಮತ್ತು ಶ್ರದ್ಧೆಯ ಮೇಲೆ ನಂಬಿಕೆ ಇರಲಿ, ಆಗ ಯಶಸ್ಸು ಖಂಡಿತ ನಿಮ್ಮದಾಗುವಂತದ್ದು. ಬಿಲ್ಲುಗಾರನು ಬಾಣವನ್ನ ಮುಂದಕ್ಕೆ ಬಿಡುವ ಮುನ್ನ ಅದನ್ನ ಧನಸ್ಸಿನಿಂದ ಹಿಂದಕ್ಕೆ ಎಳೆಯಬೇಕಾಗುತ್ತದೆ. ನಿಮ್ಮ ಬದುಕು ನಿಮ್ಮನ್ನ ಕಷ್ಟಗಳಿಂದ ಹಿಂದಕ್ಕೆ ಎಳೆಯುತ್ತಿದೆ ಎಂದರೆ ಅದು ನಿಮ್ಮನ್ನ ದೊಡ್ಡ ಯಶಸ್ಸಿನತ್ತ ಮುನ್ನಡೆಸಲು ಸಿದ್ಧವಾಗುತ್ತಿದೆ ಎಂದೇ ಅರ್ಥ. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರಲಿದೆ. ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಇಂದು ಧನವ್ಯಯವಾಗುವಂತಹ ಸಾಧ್ಯತೆ ಇದೆ. ಇದು ನಿಮಗೆ ಆಂತರಿಕ ತೃಪ್ತಿಯನ್ನ ನೀಡುತ್ತದೆ. ನೂತನ ಹೂಡಿಕೆಗಳಿಗೆ ಇಂದು ಯೋಚಿಸಿ ಹೆಜ್ಜೆಯನ್ನ ಇಡುವುದು ಬಹಳ ಉತ್ತಮ. ಇನ್ನು ಉದ್ಯೋಗಿಗಳಿಗೆ ಮೊದಲ ವಾರದ ಈ ದಿನವೇ ಅತ್ಯಂತ ಸಕಾರಾತ್ಮಕವಾಗಿರಲಿದೆ. ಕಚೇರಿಯಲ್ಲಿ ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ಮತ್ತು ಪ್ರಾಮಾಣಿಕತೆಗೆ ಸೂಕ್ತವಾದಂತಹ ಗೌರವ ಹಾಗೂ ಉನ್ನತ ಜವಾಬ್ದಾರಿಗಳು ಸಿಗುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯವಹಾರದ ಒಪ್ಪಂದಗಳು ಕೂಡಿ ಬರಲಿವೆ. ಕೌಶಲ್ಯಾಧಾರಿತ ಕೆಲಸಗಳಲ್ಲಿ ಇರುವವರಿಗೆ ಉತ್ತಮ ಪ್ರಗತಿಯು ಕೂಡ ಕಂಡು ಬರುವಂತದ್ದು. ಇನ್ನ ಕುಟುಂಬದಲ್ಲಿ ಹಿರಿಯರ ಮತ್ತು ಗುರುತೆಲ್ಲರ ಮಾರ್ಗದರ್ಶನದಿಂದ ದೊಡ್ಡ ಗೊಂದಲವೊಂದು ಬಗೆಹರಿಯುವಂತದ್ದು. ಸಂಗಾತಿಯೊಂದಿಗೆ ಆಳವಾದ ಬಾಂಧವ್ಯ ಇರಲಿದ್ದು ಅವರ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಪ್ರೀತಿ ಹೆಚ್ಚಾಗುತ್ತದೆ. ಮಕ್ಕಳ ಕಡೆಯಿಂದ ಶುಭ ಸಮಾಚಾರವನ್ನ ಕೇಳುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತರಾಗಿರುವಂತಹ ದಿನ. ದೈಹಿಕ ಶಕ್ತಿ ಮತ್ತು ಮಾನಸಿಕ ನೆಮ್ಮದಿ ಉತ್ತಮವಾಗಿರುತ್ತದೆ. ಆದಾಗ್ಯೂ ಕಾಲಿನ ಸ್ನಾಯುಗಳ ಸೆಳೆತ ಅಥವಾ ಸಣ್ಣ ಪುಟ್ಟ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವನಿಗೆ ನಮಸ್ಕರಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ
ಚಿಂತನೆಯಿಂದ ಮನಸ್ಸಿನ ಆತಂಕಗಳು ದೂರವಾಗಿ ಪ್ರಶಾಂತತೆ ಸಿಗುವಂತದ್ದು. ಇನ್ನ ನಿಮ್ಮ ಕುಲದೇವರನ್ನ ಅಥವಾ ಗುರುಗಳನ್ನ ಸ್ಮರಿಸಿ ದಿನದ ಕೆಲಸಗಳನ್ನ ಆರಂಭಿಸಬೇಕಾಗುತ್ತೆ. ಹಳದಿ ಬಣ್ಣದ ಹೂಗಳನ್ನ ದೇವರಿಗೆ ಅರ್ಪಿಸುವುದು ಶ್ರೇಷ್ಠವಾಗಿರುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಅನ್ನದಾನವನ್ನ ಮಾಡಿ ಅಥವಾ ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನ ದಾನವಾಗಿ ನೀಡಬೇಕಾಗುತ್ತೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ತಿಳಿ ಹಳದಿ, ಕ್ರೀಮ್ ಅಥವಾ ಬಿಳಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಧನಾತ್ಮಕ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 3 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ನೀವು ಈ ದಿನ ಪಡಿತೀರಾ. ಮಕರ ರಾಶಿಯವರೇ, ಯಶಸ್ಸು ಎನ್ನುವುದು ರಾತ್ರೋರಾತ್ರಿ ಬರುವಂತಹ ಸೌಭಾಗ್ಯವಲ್ಲ. ಅದು ಪ್ರತಿದಿನ ನಾವು ತೋರುವಂತಹ ಶಿಸ್ತು, ತಾಳ್ಮೆ ಮತ್ತು ಸಣ್ಣ ಸಣ್ಣ ಪ್ರಯತ್ನಗಳ ಮೊತ್ತವಾಗಿರುವಂತದ್ದು. ಜಗತ್ತು ನಿಮ್ಮ ವೇಗವನ್ನ ನೋಡಿದರೆ ಇತಿಹಾಸ ನಿಮ್ಮ ಸ್ಥಿತಿಯನ್ನ ನೆನಪಿನಲ್ಲಿಡುತ್ತದೆ. ನೀವು ಶನಿ ದೇವರ ಅಧಿಪತ್ಯಕ್ಕೆ ಸೇರಿದವರು. ಶಿಸ್ತು ಮತ್ತು ನಿರಂತರ ಪರಿಶ್ರಮವೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧ. ಸದ್ಯಕ್ಕೆ ಪರಿಸ್ಥಿತಿಗಳು ನೀವು ಅಂದುಕೊಂಡ ವೇಗದಲ್ಲಿ ನಡೆಯುತ್ತಿಲ್ಲ ಎನಿಸಿದರೂ ಧೃತಿಗೆಡಬೇಡಿ. ನೀವು ಇಡುತ್ತಿರುವಂತಹ ಪ್ರತಿಯೊಂದು ಹೆಜ್ಜೆಯು ನಿಮ್ಮನ್ನ ಅತ್ಯಂತ ಗಟ್ಟಿಯಾದ ಸಾಮ್ರಾಜ್ಯವನ್ನ ಕಟ್ಟಲು ಸಿದ್ಧಪಡಿಸುತ್ತವೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವು ಕೂಡ ಬೀಳುವಂತದ್ದು. ದೀರ್ಘಾವಧಿ ಉಳಿತಾಯ ಅಥವಾ ಸ್ಥಿರ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಚಿಂತನೆಯನ್ನ ನಡೆಸುತ್ತಿದ್ದರೆ ನುರಿತವರಿಂದ ಉತ್ತಮ ಸಲಹೆಗಳು ಸಿಗಲಿವೆ. ಆದಾಗ್ಯೂ ಅಪರಿಚಿತ ವ್ಯಕ್ತಿಗಳೊಂದಿಗೆ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರ ಮಾಡುವಾಗ ಎಚ್ಚರದಿಂದ ಇರಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಮನಸ್ಸಿನಲ್ಲಿದ್ದಂತಹ ದೊಡ್ಡ ಆತಂಕ ದೂರವಾಗಲಿದೆ. ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಸಮಾಲೋಚನೆಯನ್ನ ನಡೆಸಲು ಒಳ್ಳೆಯ ಸಮಯವಾಗಿರುವಂತದ್ದು. ಪ್ರೇಮಿಗಳಿಗೆ ಪರಸ್ಪರರ ಕುಟುಂಬದವರನ್ನ ಭೇಟಿಯಾಗಲು ಅಥವಾ ಒಪ್ಪಿಗೆ ಪಡೆಯಲು ಶುಭ ಮುನ್ಸೂಚನೆಯೂ ಕೂಡ ಇಂದು ನೀವು ಕಾಣ್ತೀರ. ಇನ್ನ ವಾರದ ಆರಂಭದ ದಿನವೇ ವೃತ್ತಿರಂಗದಲ್ಲಿ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗಲಿವೆ. ಕಠಿಣವಾದಂತಹ ಪರಿಶ್ರಮ ಮತ್ತು ಶಿಸ್ತಿನ ಹೆಸರಾದಂತಹ ನಿಮಗೆ ಇಂದು ಮೇಲಾಧಿಕಾರಿಗಳಿಂದ ಪ್ರಮುಖ ಕೆಲಸವೊಂದು ಹಸ್ತಾಂತರವಾಗಬಹುದು. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಿಯಾಗಲಿದ್ದು ಹೊಸ ಮಾರುಕಟ್ಟೆ ಹೂಡಿಕೆಗೆ ಯೋಜನೆ ರೂಪಿಸಲು ಇಂದು ಸೂಕ್ತವಾದಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಮೃದುತ್ವವನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನ ಕೆಲಸದ ಒತ್ತಡದಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ, ತಲೆನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ನಿರಂತರವಾಗಿ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಸುವವರು ಮಧ್ಯೆ ಮಧ್ಯೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ನಡಿಗೆ ಅಥವಾ ಹಗುರವಾದ ವ್ಯಾಯಾಮ ಇಂದಿನ ದೈಹಿಕ ಶಕ್ತಿಗೆ ಸಹಕಾರಿಯಾಗುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಶಿವನ ಮುಂದೆ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಗೊಂದಲಗಳನ್ನ ನಿವಾರಿಸಿ ದೃಢತೆಯನ್ನ ನೀಡುವಂತದ್ದಾಗ್ತದೆ. ಇನ್ನು ಸಾಧ್ಯವಾದರೆ ನಿಮಗೆ ಇಂದು ಸಂಜೆ ಅರಳಿ ಮರದ ಬಳಿ ಹೋಗಿ ನಮಸ್ಕರಿಸಿ ಅಥವಾ ದೀಪಾರಾಧನೆಯನ್ನ ಮಾಡಿ. ಇದು ಶನಿ ದೇವನ ಕೃಪೆಗೆ ಪಾತ್ರರಾಗಲು ಸಹಕಾರಿಯಾಗುವಂತದ್ದು. ಇನ್ನ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಅಥವಾ ದೀನದಲಿತರಿಗೆ ಸಣ್ಣ ಸಹಾಯ ಅಥವಾ ಸಿಹಿಯನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ವೃತ್ತಿಪರ ಅಡೆತಡೆಗಳನ್ನ ದೂರ ಮಾಡುವಂತದ್ದು. ಇನ್ನ ಶುಭ ಸಂಖ್ಯೆಯಾಗಿ 8 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕುಂಭರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ಬುದ್ಧಿವಂತರು ಮತ್ತು ದೂರದೃಷ್ಟಿಯನ್ನ ಉಳ್ಳವರು. ಇಂದಿನ ಸಣ್ಣ ಪುಟ್ಟ ಅಡೆತಡೆಗಳಿಗೆ ಧೃತಿಗೆಡಬೇಡಿ. ಪರಿಸ್ಥಿತಿಗೆ ತಕ್ಕಂತೆ ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಈ ವಾರದ ಆರಂಭವೇ ನಿಮ್ಮ ಯಶಸ್ಸಿನ ಮೆಟ್ಟಲಾಗುವಂತದ್ದು. ಬಿರುಗಾಳಿ ಬೀಸಿದಾಗ ದುರ್ಬಲ ಮರಗಳು ಮುರಿದು ಬೀಳುತ್ತವೆ. ಆದರೆ ನಮ್ರತೆಯಿಂದ ಬಾಗುವಂತಹ ಮರಗಳು ಬಿರುಗಾಳಿ ಮುಗಿದ ನಂತರವೂ ಎದ್ದು ನಿಲ್ಲುತ್ತವೆ. ಜೀವನದ ಸವಾಲುಗಳು ನಿಮ್ಮನ್ನ ಮುರಿಯಲು ಬರುವುದಿಲ್ಲ. ನಿಮ್ಮಲ್ಲಿರುವಂತಹ ಹೊಂದಾಣಿಕೆಯ ಗುಣ ಮತ್ತು ಆಂತರಿಕ ಶಕ್ತಿಯನ್ನ ಜಗತ್ತಿಗೆ ತೋರಿಸಲು ಬರುತ್ತವೆ. ಇಂದು ಆರ್ಥಿಕವಾಗಿ ಆದಾಯ ಮತ್ತು ವೆಚ್ಚಗಳು ಸಮಾನ ಆಗಿರುವಂತದ್ದು. ಹಣದ ಹರಿವು ಉತ್ತಮವಾಗಿದ್ದರೂ ಹಳೆಯ ಸಾಲಗಳನ್ನ ತೀರಿಸಲು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಧನವ್ಯಯವಾಗಬಹುದು. ಹೂಡಿಕೆಯ ವಿಷಯದಲ್ಲಿ ಯಾರಿಗೂ ಆತುರದಿಂದ ಭರವಸೆಯನ್ನ ನೀಡಬೇಡಿ. ಲಾಟರಿ ಅಥವಾ ಷೇರು ಮಾರುಕಟ್ಟೆ ಆಕಸ್ಮಿಕ ಹೂಡಿಕೆಯಿಂದ ಇಂದು ದೂರವಿರಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನ. ಜೀವನ ಸಂಗಾತಿಯ ಭಾವನೆಗಳಿಗೆ ಸೂಕ್ತವಾದಂತಹ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ.
ಆಗಲಿದೆ. ದೂರವಿರುವ ಬಂಧುಗಳಿಂದ ಶುಭ ಸಮಾಚಾರ ಲಭಿಸುವಂತಹ ಸಾಧ್ಯತೆ ಇದೆ. ಸಂಜೆ ದೃಢವಾದ ಮತ್ತು ಪ್ರೀತಿ ಪೂರ್ವಕವಾದಂತಹ ಮಾತುಕತೆಯಿಂದ ಮನೆಯ ಹಳೆಯ ಗೊಂದಲವೊಂದು ಬಗೆಹರಿಯುವಂತಹ ದಿನವಾಗಿದೆ. ಇನ್ನು ವಾರದ ಮೊದಲ ದಿನವೇ ವೃತ್ತಿರಂಗದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರಲಿವೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಆಫೀಸ್ ಕೆಲಸಗಳು ಇಂದು ವೇಗವನ್ನ ಪಡೆದುಕೊಳ್ಳಲಿವೆ. ಹೊಸ ಜವಾಬ್ದಾರಿಗಳು ಹೆಗಲೇರುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಕೈ ಸೇರಲಿವೆ. ಕಲಾತ್ಮಕ ಹಾಗೂ ಸಂಶೋಧನಾ ವಲಯದಲ್ಲಿರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವನ್ನ ನೋಡುವಂತದ್ದು. ಅತಿಯಾದ ಮಾನಸಿಕ ಒತ್ತಡ ಅಥವಾ ಅಲೆದಾಟದಿಂದಾಗಿ ಸಂಜೆಯ ವೇಳೆಗೆ ಕಾಲು ನೋವು ಮತ್ತು ತಲೆನೋವು ಕಾಣಿಸಿಕೊಳ್ಳಬಹುದು. ನಿಯಮಿತವಾಗಿ ನೀರನ್ನ ಕುಡಿಯಿರಿ ಮತ್ತು ರಾತ್ರಿಯ ಆಹಾರ ಹಗುರವಾಗಿರಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಇಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಹಾಲು, ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡುವುದು ನಿಮ್ಮ ರಾಶಿಗೆ ಇಂದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಮನೆಯಿಂದ ಹೊರಡುವ ಮುನ್ನ ತಾಯಿಯ ಅಥವಾ ಹಿರಿಯ ಮುತ್ತೈದೆಯರ ಆಶೀರ್ವಾದವನ್ನ ಪಡೆದು ಹೊರಡಬೇಕಾಗುತ್ತೆ. ಇದರಿಂದ ಕಾರ್ಯಸಿದ್ಧಿಯಾಗುವಂತದ್ದನ್ನ ನೋಡ್ತೀರಾ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಪಠಿಸುವುದರಿಂದ ಮಾನಸಿಕ ಗೊಂದಲಗಳು ದೂರವಾಗಿ ನೆಮ್ಮದಿಯೂ ಕೂಡ ನಿಮಗೆ ಸಿಗುವಂತದ್ದು. ಇಂದು ತಿಳಿ ನೀಲಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತದೆ. ಶುಭ ಸಂಖ್ಯೆ 8 ಮತ್ತು 4. ಶುಭ ಬಣ್ಣವಾಗಿ ನೋಡುವುದಾದರೆ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟದ ಫಲವನ್ನ ಖಂಡಿತವಾಗಿಯೂ ಈ ದಿನ ನೀವು ಪಡೆಯುತ್ತೀರಾ. ಮೀನರಾಶಿಯವರು ನೀವು ಸ್ವಾಭಾವಿಕವಾಗಿಯೇ ಸೂಕ್ಷ್ಮ ಮನಸ್ಸಿನ ಮತ್ತು ದಯಾಳು ವ್ಯಕ್ತಿತ್ವದವರು. ಇಂದು ಬದುಕಿನಲ್ಲಿ ಎದುರಾಗುವಂತಹ ಸಣ್ಣ ಪುಟ್ಟ ಏರಿಳಿತಗಳಿಗೆ ಧೃತಿಗೆಡಬೇಡಿ. ನಿಮ್ಮ ಅಂತರಂಗದ ಶಕ್ತಿಯನ್ನ ನಂಬಿ ಹೊಸ ಆಲೋಚನೆಗಳೊಂದಿಗೆ ಮುನ್ನಡೆಯಿರಿ. ನಿಮ್ಮ ತಾಳ್ಮೆಯೇ ನಿಮ್ಮ ಯಶಸ್ಸಿನ ಅತಿದೊಡ್ಡದಾದಂತಹ ಸೂತ್ರವಾಗಿದೆ. ಸಮುದ್ರದ ಅಲೆಗಳು ಕಡಲ ತೀರವನ್ನ ಅಪ್ಪಳಿಸಿ ವಾಪಸ್ ಹೋಗುವುದು ಸೋಲಲ್ಲ, ಅದು ಮತ್ತಷ್ಟು ಶಕ್ತಿಯೊಂದಿಗೆ ಮತ್ತೆ ಮುನ್ನುಗ್ಗುವಂತಹ ಮುನ್ಸೂಚನೆ. ನಿಮ್ಮ ಬದುಕಿನ ಹಿನ್ನಡೆಗಳು ಅಷ್ಟೇ, ಅವು ನಿಮ್ಮನ್ನ ಮತ್ತಷ್ಟು ಬಲಿಷ್ಠವಾಗಿ ಸಜ್ಜುಗೊಳಿಸಲು ಬರುವಂತಹ ವಿರಾಮಗಳಷ್ಟೇ. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗಲಿದ್ದು ಹಳೆಯ ಸಾಲಗಳನ್ನ ತೀರಿಸಲು ಇದು ಒಳ್ಳೆಯ ದಿನ. ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಇಂದು ಕೊಂಚ ಹಣ ವ್ಯಯವಾಗಬಹುದು. ಭವಿಷ್ಯದ ದೃಷ್ಟಿಯಿಂದ ಸುರಕ್ಷಿತ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಚಿಂತನೆಯನ್ನ ನಡೆಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಅತ್ಯಂತ ಸೃಜನಾತ್ಮಕ ದಿನವಾಗಲಿದೆ. ನಿಮ್ಮ ದೀರ್ಘಕಾಲದ ಯೋಜನೆಗಳಿಗೆ ಮತ್ತು ಆಲೋಚನೆಗಳಿಗೆ ಮೇಲಾಧಿಕಾರಿಗಳಿಂದ ಉತ್ತಮ ಸ್ಪಂದನೆ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆಯಿಂದ ವರ್ತನೆಯನ್ನ ಮಾಡಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯವಹಾರದ ಒಪ್ಪಂದಗಳು ಕೈಗೂಡುವಂತಹ ಸಾಧ್ಯತೆ ಇದೆ. ಕಲಾತ್ಮಕ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವಿರುವಂತದ್ದು. ಸಂಗಾತಿಯ ಭಾವನೆಗಳಿಗೆ ಸೂಕ್ತವಾದಂತಹ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗ್ತದೆ. ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ಮಕ್ಕಳ ಕಡೆಯಿಂದ ಶುಭ ಸಮಾಚಾರವನ್ನ ಕೇಳುವಂತಹ ದಿನವಾಗಿದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಆಲೋಚನೆಗಳಿಂದಾಗಿ ಮಾನಸಿಕ ಸುಸ್ತು ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸ್ವಲ್ಪ ಸಮಯವ ಧ್ಯಾನ ಅಥವಾ ಲಘು ನಡಿಗೆಯನ್ನ ರೂಢಿಸಿಕೊಳ್ಳಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇನ್ನು ಸಾಕಷ್ಟು ನೀರನ್ನ ಕುಡಿಯುವುದು ಕೂಡ ಅವಶ್ಯಕತೆ ಇರುವಂತದ್ದು ನಿಮಗೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಪೂಜೆ ಅಂದ್ರೆ ಕೊಂಚ ಕದಂಬ ಅಥವಾ ಬಿಳಿ ಹೂಗಳನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ.